ಮೊದಲನೇದಾಗಿ ಜಗದೀಪ್ ಧನ್ಕರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂಥ ಉಪರಾಷ್ಟ್ರಪತಿ ಸ್ಥಾನಕ್ಕಾಗಿ ಇವತ್ತು ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಗೆದ್ದಿದ್ದು NDA. 17ನೇ ಉಪರಾಷ್ಟ್ರಪತಿಯಾಗಿ ರಾಧಾಕೃಷ್ಣನ್ ಆಯ್ಕೆಯಾಗಿದ್ದಾರೆ. NDA ಅಭ್ಯರ್ಥಿ ರಾಧಾಕೃಷ್ಣನ್ಗೆ ಉಪರಾಷ್ಟ್ರಪತಿ ಪಟ್ಟ. 452 ಮತ ಪಡೆದು ಆಯ್ಕೆಯಾಗಿದ್ದಾರೆ ರಾಧಾಕೃಷ್ಣನ್. ಭಾರೀ ಮತ ಪಡೆದು NDA ಅಭ್ಯರ್ಥಿ ಗೆಲುವನ್ನು ಕಂಡಿದ್ದಾರೆ. ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯಾಗಿದ್ದಂಥ ಸುದರ್ಶನ್ ರೆಡ್ಡಿ ಅವರಿಗೆ ಸಿಕ್ಕಿದ್ದು ಕೇವಲ 300 ಮತಗಳು ಮಾತ್ರ. ಭಾರತದ 17ನೇ ಉಪರಾಷ್ಟ್ರಪತಿಯಾಗಿ ಆಡಳಿತಾರೂಢ NDA ಮೈತ್ರಿಕೂಟದ ಅಭ್ಯರ್ಥಿ CP ರಾಧಾಕೃಷ್ಣ ಅವರು ಆಯ್ಕೆಯಾಗಿದ್ದಾರೆ. ಜಗದೀಪ್ ಧನ್ಕರ್ ಅವರು ಜುಲೈ 21ರಂದು ದಿಢೀರ್ ರಾಜೀನಾಮೆಯನ್ನು ಕೊಟ್ಟಿದ್ದರು. ಈ ರಾಜೀನಾಮೆ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ರಾಜೀನಾಮೆ ಆದ ಬಳಿಕ ಉಪರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ BJP ಯಾರನ್ನ ಕಣಕ್ಕಿಳಿಸಬಹುದು ಎನ್ನುವಂಥ ಚರ್ಚೆಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಇತ್ತು. ರಾಧಾಕೃಷ್ಣನ್ ಅವರು ತಮಿಳುನಾಡು ಮೂಲದವರು, ಇನ್ನು ಸುದರ್ಶನ್ ರೆಡ್ಡಿ ಆಂಧ್ರ ಪ್ರದೇಶ ಮೂಲದವರು. ಇಬ್ಬರು ದಕ್ಷಿಣ ಭಾರತದ ಅಭ್ಯರ್ಥಿಗಳ ನಡುವೆ ಪೈಪೋಟಿ ಏರ್ಪಟ್ಟಿದ್ದರಿಂದ ಸರ್ವೇ ಸಾಮಾನ್ಯವಾಗಿ ಕುತೂಹಲಗಳು ಖಂಡಿತವಾಗ್ಲೂ ಇತ್ತು. ಒಂದು ಕಡೆಯಲ್ಲಿ NDA ಮೈತ್ರಿಕೂಟ, ಇನ್ನೊಂದು ಕಡೆಯಲ್ಲಿ ಇಂಡಿಯಾ ಮೈತ್ರಿಕೂಟ. ಇಂಡಿಯಾ ಮೈತ್ರಿಕೂಟದಲ್ಲೂ ದಕ್ಷಿಣ ರಾಜ್ಯದ ಪಕ್ಷಗಳಿವೆ. ಇತ್ತ NDA ಮೈತ್ರಿಕೂಟದಲ್ಲೂ ಕೂಡ ದಕ್ಷಿಣ ಭಾರತದಿಂದ ಬೆಂಬಲಿಸುವಂಥ ಪಕ್ಷಗಳು ಇರುವಂಥ ಕಾರಣಕ್ಕಾಗಿ ಸರ್ವೇ ಸಾಮಾನ್ಯವಾಗಿ ಕುತೂಹಲ ಇತ್ತು. ದಕ್ಷಿಣ ಭಾರತದವರು ಯಾರನ್ನ ಬೆಂಬಲಿಸಬಹುದು ಅಂತೇಳಿ. ಒಂದು ಕಡೆಯಲ್ಲಿ ತೆಲುಗು, ಇನ್ನೊಂದು ಕಡೆಯಲ್ಲಿ ತಮಿಳು. ಹಾಗೆಯೇ ತಮಿಳು ಮತ್ತು ತೆಲುಗು ಅಭ್ಯರ್ಥಿಗಳ ನಡುವೆ ನಡೆದಂಥ ಈ ಫೈಟ್ನಲ್ಲಿ 17ನೇ ಉಪರಾಷ್ಟ್ರಪತಿಯಾಗಿ ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ. ಇವರು ಈ ಹಿಂದೆ ಮಹಾರಾಷ್ಟ್ರದ ರಾಜ್ಯಪಾಲರು, ತಮಿಳುನಾಡಿನ ಹಿರಿಯ BJP ನಾಯಕ CP ರಾಧಾಕೃಷ್ಣ ಇವರನ್ನ ಅಭ್ಯರ್ಥಿಯಾಗಿ BJP ಕಣಕ್ಕಿಳಿಸಿದಂಥ ಕಾರಣಕ್ಕಾಗಿ ಇವರಿಗೆ 452 ಮತಗಳು ಸಿಕ್ಕಿವೆ. ಇನ್ನು ಇಂಡಿಯಾ ಅಲಯನ್ಸ್ ತೆಲುಗು ಗುರುತನ್ನ ಕೇಂದ್ರದಲ್ಲಿಟ್ಕೊಂಡು ಸುದರ್ಶನ್ ರೆಡ್ಡಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತು. ಸುದರ್ಶನ್ ರೆಡ್ಡಿ ಅವರಿಗೆ ಇಂಡಿಯಾ ಒಕ್ಕೂಟದ ಬೆಂಬಲ ಇವರಿಗೆ ಸಿಕ್ಕಿದ್ದು 300 ಮತಗಳು ಮಾತ್ರ. ಉಪರಾಷ್ಟ್ರಪತಿಯಾಗಿ ಈಗ ಆಯ್ಕೆಯಾಗಿರೋದು ರಾಧಾಕೃಷ್ಣನ್ ಅವರು. ಭಾರತದ 17ನೇ ಉಪರಾಷ್ಟ್ರಪತಿಯಾಗಿ ಆಡಳಿತಾರೂಢ NDA ಮೈತ್ರಿಕೂಟ ಅಭ್ಯರ್ಥಿ CP ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ರಾಧಾಕೃಷ್ಣನ್ ಅವರು 452 ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ. ಮತ್ತೊಂದೆಡೆ ವಿರೋಧ ಪಕ್ಷಗಳ ಮೈತ್ರಿಕೂಟವು ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿ B ಸುದರ್ಶನ್ ರೆಡ್ಡಿ ಅವರು 300 ಮತವನ್ನು ಪಡೆದಿರುವಂಥದ್ದು. ಜಗದೀಪ್ ಧನ್ಕರ್ ಅವರ ಹಠಾತ್ ರಾಜೀನಾಮೆಯಿಂದಾಗಿ ಅನಿವಾರ್ಯವಾದ ಚುನಾವಣೆಯಲ್ಲಿ CP ರಾಧಾಕೃಷ್ಣನ್ ಅವರು ಸುದರ್ಶನ್ ರೆಡ್ಡಿ ಅವರನ್ನ 152 ಮತಗಳಿಂದ ಸೋಲಿಸಿದ್ರು. ಮುಂದುವರೆದು ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ 12ರಂದು ಭಾರತದ 17ನೇ ಉಪರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇನ್ನು ಇದರೊಂದಿಗೆ ಅವರು ರಾಜ್ಯಸಭಾ ಅಧ್ಯಕ್ಷ ಹುದ್ದೆಯ ಜವಾಬ್ದಾರಿಯನ್ನು ಸಹ ವಹಿಸಿಕೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಪ್ರಹ್ಲಾದ್ ಜೋಶಿ ಅವರ ನಿವಾಸಕ್ಕೆ ತಲುಪಲಿದ್ದಾರೆ.